ಇನ್ನು ಉಗ್ರರ ದಾಳಿ ಸುಹಾಸ ಶೆಟ್ಟಿ ಕೊಲೆ ಖಂಡಿಸಿ ಇವತ್ತು ಚಿಕ್ಕಮಗಳೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಬಜರಂಗ ದಳದವರು. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ನೇತೃತ್ವದಲ್ಲಿ ಬಂದ್ಗೆ ಕರೆ. ಈಗ ಮೆರವಣಿಗೆ ಹೊರಟ ಸಂಘ ಪರಿವಾರದ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಯಾಕೆಂದರೆ ಪರ್ಮಿಷನ್ ಕೊಟ್ಟಿಲ್ಲ ಅವರು. 144 ಸೆಕ್ಷನ್ ಜಾರಿ ಹಿನ್ನೆಲೆಯಲ್ಲಿ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಗುಂಪು ಸೇರುವಂತಿಲ್ಲ. ಬಂದ್ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳು ತೆರೆದಿಲ್ಲ. ಆದರೆ ಎಂದಿನಂತೆ ರಸ್ತೆಗಿಳಿದಿವೆ ಆಟೋಗಳು. ಅದರ ಬಗ್ಗೆ ಒಂದು ಹಗ್ಗ ಜಗ್ಗಾಟ ನಡೆದಿತ್ತು ಹಿಂದೂ ಪರ ಸಂಘಟನೆ ಮತ್ತು ಪೊಲೀಸ್ ನಡುವೆ. ಅವ್ರು ಹೇಳಿದ್ರು, ಪೊಲೀಸರು ಮತ್ತು ಜಿಲ್ಲಾಡಳಿತ ನಮ್ಗೆ ಯಾರೂ ಪರ್ಮಿಷನ್ ಕೇಳಿಲ್ಲ, ನಾವು ಕೊಡೋದೂ ಇಲ್ಲ, PUC ಎಕ್ಸಾಮ್ ನಡೀತಾ ಇದೆ, 8 ಊರುಗಳಲ್ಲಿ ಸಂತೆ ನಡೀತಾ ಇದೆ ಅಂತ. ಆ ನಡುವೆನೂ ಇವರು ಹೋರಾಟಕ್ಕೆ ಹೋಗಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಚಿಕ್ಕಮಗಳೂರಿನಲ್ಲಿ ಮೆರವಣಿಗೆ ಹೊರಡುತ್ತಾರೆ. ಮೆರವಣಿಗೆ ಹೊರಟ ಸಂದರ್ಭದಲ್ಲಿ ಪೊಲೀಸರು ಅವರೆಲ್ಲರನ್ನ ವಶಕ್ಕೆ ಪಡ್ಕೊಂಡು ಆ್ಯಸ್ ಯೂಶುವಲ್ ಬಸ್ಗೆ ಅವ್ರನ್ನ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಮಗೆ ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಅವರೆಲ್ಲರೂ ಕೂಡ ಪೊಲೀಸರ ವಿರುದ್ಧ ಮಾತನಾಡಿದ್ದಾರೆ. ಮಾತಿನ ಚಕಮಕಿ ನಡೆದಿದೆ. ಆದರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹೇಳೋದು ಇವರು ಪರ್ಮಿಷನ್ ಕೇಳಿಲ್ಲ, ಕೇಳಿದ್ರೂ ಕೂಡ ನಾವು ಚಿಕ್ಕಮಗಳೂರು ಬಂದ್ಗೆ ಪರ್ಮಿಷನ್ ಕೊಡಲ್ಲ ಅಂತ ನಿನ್ನೆ SP ಮತ್ತು DC ಅವರೇ ಮಾತನಾಡಿ ಹೇಳಿದ್ದಾರೆ. ಹಾಗಾಗಿ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ನಿಮಗೆ ಇದಕ್ಕೆ ಅವಕಾಶ ಕೊಡಲ್ಲ ಅನ್ನೋ ಲೆಕ್ಕಾಚಾರ. ಹಾಗಾಗಿ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆದು ಬೇರೊಂದು ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಬಟ್ ಅವರೇನೋ ಹಂತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ರು. ಒಂದು ಸರ್ತಿ ಫಸ್ಟ್ ಅಟೆಂಪ್ಟ್ ಒಂದು 50 ಜನ, ಆಮೇಲೆ ಒಂದು 50 ಜನ, ಹಿಂಗೇನೋ ಮಾಡಬೇಕು ಅಂತ ಪ್ಲ್ಯಾನ್ ಇದೆಯಂತೆ.